Today we discuss about the chapter statistics. ನಾವಿವತ್ತು ಸ್ಟಾಟಿಸ್ಟಿಕ್ಸಲ್ಲಿ ಮೇಯ್ನ್ ಏನು ಇಂಪಾರ್ಟೆಂಟ್ಸ್ ಥಿಂಗ್ಸ್ನ ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್ ರೇಂಜ್. ರೇಂಜ್ ಮೀನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಸ್ಕೋರ್ ಆ್ಯಂಡ್ ಲೋಯೆಸ್ಟ್ ಸ್ಕೋರ್. ಅಂದರೆ ಹೈಯೆಸ್ಟ್ ಸ್ಕೋರ್ ಮತ್ತು ಲೋಯೆಸ್ಟ್ ಸ್ಕೋರ್ನ ಅವ್ರದ್ರ ಡಿಫ್ರೆನ್ಸ್ ತೆಗೆದ್ರೆ ನಮಗದು ರೇಂಜ್ ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದಿಷ್ಟು ಸ್ಕೋರ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. 1 to 10 ನಂಬರ್ಸ್ ಕೊಟ್ಟಿದ್ದಾರೆ. 1 to 10 ನಂಬರ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ 1 to 10 ನಂಬರ್ಸ್ ಕೊಟ್ಟಿದ್ದಾರೆ. ಆ ರೀತಿ ಕೊಟ್ಟಾಗ ನಮಗೆ ಹೈಯೆಸ್ಟ್ ಸ್ಕೋರ್ ಯಾವುದು? 10 ಈಸ್ ದ ಹೈಯೆಸ್ಟ್ ಸ್ಕೋರ್, 1 ಈಸ್ ದ ಲೋಯೆಸ್ಟ್ ಸ್ಕೋರ್. ಈಗ 10ನಲ್ಲಿ 1ಅನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದರೆ ನಿಮಗೆ ರೇಂಜ್ ಬರುತ್ತೆ. 10 minus 1 is the 9. 9 is the range. ಈ ರೀತಿ ನಾವು ಹೈಯೆಸ್ಟ್ ಸ್ಕೋರ್ ಮತ್ತು ಲೋಯೆಸ್ಟ್ ಸ್ಕೋರ್ನ ಸಬ್ಸ್ಟ್ರಾಕ್ಟ್ ಮಾಡೋದ್ರ ಮುಖಾಂತರ ನಮಗೆ ರೇಂಜು ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಮೀನ್. ಮೀನ್ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಇದೆ. ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಇದನ್ನು ಇನ್ನೊಂದು ಥರನೂ ಹೇಳ್ತಾರೆ, ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಅಂತ ಹೇಳ್ತೀವಿ. ಸಿಗ್ಮಾ ಎಫ್ ಅಂದರೆ ಏನಂದರೆ ಎನ್ ನಂಬರ್ ಆಫ್ ಸ್ಕೋರ್ಸು. ಅದು ಹೇಗೆ ಬರುತ್ತೆ ಅಂದರೆ ಫ್ರೀಕ್ವೆನ್ಸಿ ಇರೋ ಎಲ್ಲ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದರೆ ನಮಗೆ ಎನ್ ಬರುತ್ತೆ. ಹಾಗಾಗಿ ಇದರ ಸಿಗ್ಮಾ ಎಫ್ ಅಂತಲೂ ಕರಿತೀವಿ ನಾವು. ಸಿಗ್ಮಾ ಎಫ್ ಅಂದರೂ ಒಂದೇ, ಎನ್ ಅಂದರೂ ಒಂದೇ. ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಈ ಫಾರ್ಮುಲಾ ಆದರೂ ಬರಿಬೋದು, ಈ ಫಾರ್ಮುಲಾ ಆದರೂ ಬರಿಬೋದು. ಇವೆರಡಕ್ಕೂ ಅಂದರೆ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, ಯಾವ ಥರ ಕೇಳ್ತಾರೆ ಅನ್ನೋದ್ರ ಮೇಲೆ ನಾವು ಬರಿಬೇಕಾಗುತ್ತೆ. ಈ ಫಾರ್ಮುಲಾ ಕೊಟ್ಟಾಗ ಇದಕ್ಕೂ ನಾವು ಟಿಕ್ ಹಾಕಬೇಕಾಗುತ್ತೆ. ಕೆಲವೊಂದು ಸರಿ ಇದು ಕೊಡ್ತಾರೆ, ಕೆಲವೊಂದು ಸರಿ ಇದು ಕೊಡ್ತಿರ್ತಾರೆ. ಹಾಗಾಗಿ ನಾವು ಅವೆರಡು ತಿಳ್ಕೊಬೇಕಾಗುತ್ತೆ. ಇದು ಹಳೆ ನೀವು 8th ಕಲ್ತ್ಕೊಂಬಂದಿರೋದು, ಇದು ಇವಾಗ ನೀವು 10th ಇದು ತುಂಬ ಇಂಪಾರ್ಟೆಂಟ್, ಈ ಥರ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಇದು ತಿಳ್ಕೊಳ್ಳಿ. ಬೇಕಾದರೆ ಎಕ್ಸಾಮಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೇ ಬರೆದ್ರೂ ನಡೆಯುತ್ತೆ, ನಿಮಗೆ ಇದೇ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈಗ ಮೀನ್ನ ನಾವೇನಂತ ಕರಿತೀವಿ? ಎಕ್ಸ್ ಬಾರ್ ಅಂತ ಕರಿತೀವಿ. ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಅಂದರೆ ಇದರಲ್ಲಿ ಎರಡು ಫಾರ್ಮುಲಾ ಬರುತ್ತೆ. ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂದರೆ ಸಿಗ್ಮಾ ಎಕ್ಸ್ ಬೈ ಎನ್ ಅನ್ನು ನಾವು ಬರಿಬೋದು. ಯಾಕೆಂದರೆ ಇಲ್ಲಿ ಎರಡು ಬರುತ್ತೆ. ಯಾಕೆಂದರೆ ಬರೀ ನಮಗೆ ಅನ್ಗ್ರೂಪು ಡಾಟಾ ಕೊಟ್ಟರೆ, ಅನ್ಗ್ರೂಪ್ ಅಂದರೆ ನಮಗೆ ಸುಮ್ಮನೆ ಡಾಟಾ ಕೊಟ್ಬಿಟ್ಟಿರ್ತಾರೆ, ಗ್ರೂಪ್ ಮಾಡಿರಲ್ಲ. ಆ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ 2 to 20 ನಂಬರ್ಸ್ ಕೊಡ್ಬೋದು, ಅಥವಾ 1 to 10 ನಂಬರ್ಸ್ ಕೊಡ್ಬೋದು. ಈ ರೀತಿ 2, 4, 10 ಆ ಥರ ಒಂದು 5 ನಂಬರ್ ಕೊಡ್ಬೋದು. ಆ ರೀತಿ ಕೊಟ್ಟಾಗ ನಾವು ಈ ಫಾರ್ಮುಲಾ ಬಳಸಬೇಕಾಗುತ್ತೆ. ಅದೇ ಅಕಸ್ಮಾತ್ ಕ್ಲಾಸ್ ಇಂಟರ್ವಲ್ಲು, ಫ್ರೀಕ್ವೆನ್ಸಿ ಅದು ಕೊಟ್ಟಾಗ ನಾವೇನು ಮಾಡಬೇಕು? ಮಿಡ್ ಪಾಯಿಂಟ್ ಕಂಡುಹಿಡ್ಕೊಂಡು, ಮಿಡ್ ಪಾಯಿಂಟ್ ಅಂದರೆ ಎಕ್ಸು, ಅದು ಮತ್ತು ಎಫ್ನ ಮಲ್ಟಿಪ್ಲೈ ಮಾಡಿದರೆ ಎಫ್ ಎಕ್ಸ್ ಬರುತ್ತೆ. ಅವಿಷ್ಟು ಆ್ಯಡ್ ಮಾಡಿದರೆ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ. ಡಿವೈಡೆಡ್ ಬೈ ಎಫ್ ಎಲ್ಲ ಕೂಡಿದರೆ ಸಿಗ್ಮಾ ಎಫ್ ಅಥವಾ ಎನ್ ಬರುತ್ತೆ. ನೀವು ಆ ರೀತಿಯೂ ಮಾಡ್ಬೋದು, ಎರಡು ರೀತಿಯಲ್ಲಿ ಮಾಡ್ಬೋದು. ಅನ್ಗ್ರೂಪು ಡಾಟಾಗಾದರೆ ಈ ಫಾರ್ಮುಲಾಗೆ ಬರುತ್ತೆ. ಗ್ರೂಪು ಡಾಟಾಗೆ ನಾವು ಈ ಫಾರ್ಮುಲಾ, ಗ್ರೂಪು ಡಾಟಾಗೆ ನಾವು ಈ ಫಾರ್ಮುಲಾ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒನ್ ಮೋಡ್. ಇಲ್ಲಿ ನೋಡಿ ಮತ್ತು ಇನ್ನೊಂದು ಪಾಯಿಂಟು, ಮೀನ್ನ ಅರ್ಥಮೆಟಿಕ್ ಮೀನ್ ಅಂತಲೂ ಕರಿತೀವಿ. ಅರ್ಥಮೆಟಿಕ್ ಮೀನ್ ಅಂದರೂ ಒಂದೇ, ಮತ್ತು ಬರೀ ಮೀನ್ ಅಂದ್ರೂ ಒಂದೇ, ಎರಡು ಒಂದೇ ಮೀನಿಂಗ್ನ ಕೊಡುತ್ತೆ. ನೆಕ್ಸ್ಟು ಮೋಡ್ಗೆ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಮೋಡ್ ಈಸ್ ಈಕ್ವಲ್ ಟು F1 ಮೈನಸ್ F0 ಎಲ್ ಪ್ಲಸ್ F1 ಮೈನಸ್ F0 ಇಂಟು 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇಲ್ಲಿ ಎಚ್ ಅಂದರೆ ಅದರ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಎಲ್ ಅಂದರೆ ಲೋಯರ್ ಲಿಮಿಟ್ಟು. F1 ಅಂದರೆ ಅಂದರೆ ನಿಮ್ಮ ಮೋಡು ಯಾವ ಕ್ಲಾಸ್ ಇಂಟರ್ವಲ್ಲಲ್ಲಿರುತ್ತೋ ಅದು F1. ಅದರ ಹಿಂದಿನ ಫ್ರೀಕ್ವೆನ್ಸಿನ F0 ಅಂತೀವಿ, ಮುಂದಿರೋದನ್ನ F2 ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ನೋಡಿ, ಇದು ಕ್ಲಾಸ್ ಇಂಟರ್ವಲ್ಲು, ಇದು ಫ್ರೀಕ್ವೆನ್ಸಿ. ಅಂದರೆ ನಿಮಗೆ 8 to 5, ಇಲ್ಲಿ 5 to 10, 10 to 15,
15 to 20 ಈ ಥರ ಇರುತ್ತೆ. ಇದರಲ್ಲಿ ಹೈಯೆಸ್ಟು ಇರೋಂತಹ ಫ್ರೀಕ್ವೆನ್ಸಿ ಅಂದರೆ 8. ಇದೇ ಇಲ್ಲಿ ಮೋಡ್ ಇರುತ್ತೆ ಅಂತ. ಮೋಡ್ ಆಫ್ ದ ಕ್ಲಾಸ್ ಇಂಟರ್ವಲ್, ಮೋಡಾಲ್ ಕ್ಲಾಸ್ ಇಂಟರ್ವಲ್ ಅಂದರೆ ಇದನ್ನ ನಾವು ಚೂಸ್ ಮಾಡ್ತೀವಿ. 8 ಈಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ಇದನ್ನು F1 ಅಂತ ಕರಿತೀವಿ. ಅದರ ಹಿಂದಿರೋದು F0, ಇಲ್ಲಿ ಮುಂದೆ ಬರೋದನ್ನು F2 ಅಂತ ಕರಿತೀವಿ. ಇನ್ನು ಸೈಜು 5 to 10 ಅಂದರೆ ಅರ್ಥ ಏನು, ಟೋಟಲ್ 5 ನಂಬರ್ಸ್ ಇದ್ದಾವೆ. 15ನಲ್ಲಿ 10 ಕಳೆದ್ರೂ 5 ಬರುತ್ತೆ, 10ನಲ್ಲಿ 5 ಕಳೆದ್ರೂ 5 ಬರುತ್ತೆ. ಈ ರೀತಿ ನಾವು ಎಚ್ನ ಕಂಡುಹಿಡಿಬೋದು. ಇನ್ನು ಲೋಯರ್ ಲಿಮಿಟ್ ಬಗ್ಗೆ ಹೇಳಬೇಕು ಅಂದರೆ 10 to 15, ಇದು 10 ಲೋಯರ್ ಲಿಮಿಟು, 15 ಅಪ್ಪರ್ ಲಿಮಿಟ್ ಆಗುತ್ತೆ. ಅಂದರೆ ಇದನ್ನು ಲೋಯರ್ ಲಿಮಿಟ್ 10 ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದರೆ 2 ಕಂಡೀಷನ್ ಇದೆ. ಒಂದು, ನಿಮಗೆ ಈ ರೀತಿ ಕೊಟ್ಟಿರ್ತಾರೆ ನೋಡಿ, 1 to 4, 5 to 9 ಈ ಥರ ಕೊಟ್ಟಾಗ ನೋಡಿ, ಇಲ್ಲೂ ಸೇಮ್ ಇಲ್ಲ ಅಂದರೆ ಆವಾಗ ನಾವೇನು ಮಾಡಬೇಕು, ಇದಕ್ಕೆ 0.5 ಆ್ಯಡ್ ಮಾಡಬೇಕು, ಇದಕ್ಕೆ 0.5ನ ಸಬ್ಟ್ರಾಕ್ಟ್ ಮಾಡಬೇಕು. ಆವಾಗ ನೋಡಿ, ಇಲ್ಲೂ 4.5 ಬರ್ತಾ ಇದೆ, ಇಲ್ಲೂ 4.5. ಅಂದರೆ ಇದು ಎರಡು ಸೇಮ್ ಆದಾಗ ಇದು ಲೋಯರ್ ಲಿಮಿಟ್ ಆಗುತ್ತೆ. ಇನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ, ಆವಾಗ 9.5 ಅಪ್ಪರ್ ಲಿಮಿಟ್ ಆಗುತ್ತೆ, ಇದು ಲೋಯರ್ ಲಿಮಿಟ್ ಆಗುತ್ತೆ. ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. ಲೋಯರ್ ಲಿಮಿಟ್ ಅಂದರೆ ಅದರಲ್ಲಿರೋವಂಥ ಎರಡೂ ನಂಬರ್ಸು ಸೇಮ್ ಬರಬೇಕು. ಅಪ್ಪರ್ ಲಿಮಿಟ್ ಆಫ್ ದ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಂದರೆ ಮೊದಲನೇ ಕ್ಲಾಸ್ ಇಂಟರ್ವಲ್ನ ಅಪ್ಪರ್ ಲಿಮಿಟು, ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ಎರಡು ಸೇಮ್ ಇದ್ದರೆ ಮಾತ್ರ ಅದನ್ನು ಲೋಯರ್ ಲಿಮಿಟ್ ಅಂತ ತೊಗೋತೀವಿ. ಏನಾದರೂ ಅಕಸ್ಮಾತ್ ಡಿಫ್ರೆನ್ಸ್ ಬಂದಾಗ, 1 ಡಿಫ್ರೆನ್ಸ್ ಬಂದಾಗ ನಾವೇನು ಮಾಡ್ತೀವಿ, ಅಲ್ಲಿ 0.5ನ ಆ್ಯಡ್ ಮಾಡ್ತೀವಿ, ಇಲ್ಲಿ 0.5ನ ಸಬ್ಟ್ರಾಕ್ಟ್ ಮಾಡ್ತೀವಿ, ಆವಾಗ ಸೇಮ್ ಬರುತ್ತೆ. ಸೇಮ್ ಮಾಡಿಕೊಂಡು ನಾವು ಅದನ್ನು ಹೇಳಬೇಕಾಗುತ್ತೆ. ಇಲ್ಲ ನಾವು ಡೈರೆಕ್ಟಾಗಿ ಹೇಳ್ಬೋದು, 5 ಇದೆ ಅಂದರೆ ಅದರ ಹಿಂದಿನ ಅಂದರೆ 4.5 ಅಂದರೆ 0.5 ಕಳ್ಕೊಂಡು 4.5 ಈಸ್ ದ ಲೋಯರ್ ಲಿಮಿಟ್ ಅಂತ ಹೇಳಬೇಕಾಗುತ್ತೆ. ಫಸ್ಟ್ ಒನ್ನು ರೇಂಜ್ ನಾವು ಮಾಡಬೇಕು ಅಂದರೆ ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋಯೆಸ್ಟ್ ಸ್ಕೋರ್, H ಮೈನಸ್ ಎಲ್ ಅಂತ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಎರಡೂ ಅಂದರೆ ಹೈಯೆಸ್ಟ್ ಸ್ಕೋರು ಮತ್ತು ಲೋಯೆಸ್ಟ್ ಸ್ಕೋರ್ನ ಕಳೆದ್ರೆ ನಮಗೆ ರೇಂಜ್ ಬರುತ್ತೆ, ತುಂಬ ಈಸಿ ಅದು. ನೆಕ್ಸ್ಟ್ ಮೀನ್ ಕಂಡುಹಿಡಿಬೇಕು ಅಂದರೆ ಅದನ್ನು ಅರ್ಥಮೆಟಿಕ್ ಮೀನ್ ಅಂತ ಕರಿತೀವಿ. ಅದರಲ್ಲಿ 2 ಥರ ಬರುತ್ತೆ, ಒಂದು ಅನ್ಗ್ರೂಪ್ಡು, ಒಂದು ಗ್ರೂಪ್ಡು. ಅನ್ಗ್ರೂಪ್ಡ್ ಬಂದಾಗ ನಾವು ಅದಕ್ಕೂ ಅಷ್ಟೇ ಈಸಿ ಅದು. ಏನಂತಂದರೆ ಎಲ್ಲಿಗ 1 to 10 ನಂಬರ್ಸು, ಅಥವಾ ನೋಡಿ ಈಗ ಫಾರ್ ಎಕ್ಸಾಂಪಲ್ ಒಂದು 3 ನಂಬರ್ಸ್ ಕೊಟ್ಟಿದ್ದಾರೆ, 3, 2, 3, 5, 3 ಬೇಡ, ಒಂದು 5 ತಗೊಳ್ಳೋಣ. 2, 3, 5, 6, 8 ಈ ಥರ 5 ನಂಬರ್ಸ್ ಕೊಟ್ಟಿದ್ದಾರೆ. ಈ 5 ಕೊಟ್ಟರೆ ನಾವೇನು ಮಾಡಬೇಕು, ಸಮ್ ಆಫ್ ಆಲ್ ಸ್ಕೋರ್ಸು ಇವಿಷ್ಟನ್ನು ಕೂಡ್ಕೋಬೇಕು. ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂದರೆ ನೋಡಿ, 2 + 3 5, 5 + 5 10, 10 + 6 16, 16 + 8 16 + 8 24. ಈಗ ಎಲ್ಲ ಕೂಡಿದರೆ 24 ಬಂತು. ಇಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಸ್ಕೋರ್ಸ್ ಇದ್ದಾವೆ, 5 ಇದ್ದಾವೆ. ನಾವೇನು ಮಾಡಬೇಕು, 5 ಹಾಕ್ಕೋಬೇಕು. 5 1s 5 4s 20, ಇನ್ನು 4 ಉಳಿತು 40 ಆಯಿತು, 5 8s 40. ಅಂದರೆ 4.8 ಈಸ್ ದ ಮೀನ್ ವ್ಯಾಲ್ಯೂ ಅಂತ ಕಂಡುಹಿಡಿಬೇಕು. ಯಾವುದು, ಅನ್ಗ್ರೂಪಡ್ ಡಾಟಾಗೆ. ಇನ್ನು ಗ್ರೂಪಡ್ ಡಾಟಾ ಅಂದರೆ ನಾವು ಎಕ್ಸು ಮಾಡಿ ಕೊನೆಗೆ ಎಫೆಕ್ಟ್ಸ್ನ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಕೂಡ್ಕೋಬೇಕಾಗುತ್ತೆ, ಸಿಗ್ಮಾ ಎಫೆಕ್ಟ್ಸು. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆ ಥರ ಕೇಳಲ್ಲ ನಿಮಗೆ, ಈ ಸರಿ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಸಿಂಪಲಾಗಿ ಬರೋವಂಥದ್ದು ಅಂದರೆ ಅನ್ಗ್ರೂಪಡ್ ಡಾಟಾ ಕೇಳ್ತಾರೆ. ಇನ್ನು ಮೋಡ್ನಲ್ಲಿ ಯಾವ ಥರ ಕೇಳ್ಬೋದು ಅಂದರೆ ನಮಗೆ ಒಂದು ಚಾನ್ಸ್ ಏನಂದರೆ ಮೋಡ್ದು ಎಂಪೀರಿಕಲ್ ಫಾರ್ಮುಲಾ ಕೇಳ್ಬೋದು. ಇದನ್ನು ನೋಡಿ, ಈ ಎಂಪೀರಿಕಲ್ ಫಾರ್ಮುಲಾ ಅಂತ ಏನಕ್ಕೆ ಕರಿತೀವಿ ಅಂದರೆ ನೋಡಿ, ದಿಸ್ gives the difference between mode, median and mean. ಇವು ಮೂರಕ್ಕೂ ಇರುವಂಥ ರಿಲೇಷನ್ಶಿಪ್ನ ಈ ಒಂದು ಫಾರ್ಮುಲಾ ಕೊಡುತ್ತೆ. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್, 3 ಟೈಮ್ಸ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಮೀನ್. ಅವೆರಡನ್ನು 3 ಟೈಮ್ಸ್ ಮೀಡಿಯನ್ನಲ್ಲಿ 2 ಟೈಮ್ಸ್ ಮೀನ್ನ ಕಳೆದ್ರೆ ನಮಗೆ ಮೋಡ್ ವ್ಯಾಲ್ಯೂ ಬರುತ್ತೆ. ಅದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಯಾವುದು ಅಂದರೆ ಡೈರೆಕ್ಟ್ ಫಾರ್ಮುಲಾ, ನಿಮಗೆ ಗೊತ್ತೇ ಇದೆ. ಗ್ರೂಪಡ್ ಡಾಟಾಗೆ ನಾವೇನು ಮಾಡ್ತೀವಿ, ಈ ಫಾರ್ಮುಲಾ ಬಳಸ್ತೀವಿ. ಮೋಡ್ ಈಸ್ ಈಕ್ವಲ್ ಟು F1 ಮೈನಸ್ F0, ಇದು ಎಲ್ ಪ್ಲಸ್, ನೀಟಾಗಿ ಬರೀತೀವಿ ನೋಡಿ ಈ ಕಡೆ, ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಬೈ 2 ಟೈಮ್ಸ್
2 ಟೈಮ್ಸ್ 1 ಮೈನಸ್ ಎಫ್ ನಾಟ್ ಮೈನಸ್ F2 ಇಂಟು ಎಚ್. ಈ ಫಾರ್ಮುಲಾನ ನಾವು ಬಳಸಬೇಕಾಗುತ್ತೆ. ಈ ಫಾರ್ಮುಲಾ ಹಾಕಿ ನಾವು ಮೋಡ್ ವ್ಯಾಲ್ಯೂ ಕಂಡುಹಿಡಬೇಕು. ಇದನ್ನು ಏನು ಮಾಡ್ತಾರೆ, ನಿಮಗೆ ಫಾರ್ಮುಲಾ ಬರೀರಿ ಅಥವಾ ಅದು ಅವರೇ ಫಾರ್ಮುಲಾ ಕೊಟ್ಟು ಇದರಲ್ಲಿ ಯಾವುದು ಮೋಡ್ ಫಾರ್ಮುಲಾ ಅಂತ ಚೂಸ್ ಮಾಡಿ ಅಂತ ನಿಮಗೆ ಆಪ್ಷನ್ ಕೊಡ್ತಾರೆ. ಆ ರೀತಿ ನಾವು ಮಾಡ್ಕೋಬೋದು. ಇನ್ನು ಒಂದು ಮೀಡಿಯನ್ ಅಂದರೆ ಮೋಡ್ ಅಂದರೆ ನಿಮ್ಮ ಕಾನ್ಸೆಪ್ಟಲ್ಲಿ ಒಂದು 5-6 ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದರೆ ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿರುತ್ತೋ ಅದೇ ಮೋಡ್ ಆಗಿರುತ್ತೆ. ನಿಮಗೆ ಸುಮ್ಮನೆ ಅನ್ಗ್ರೂಪ್ಡ್ ಡಾಟಾ ಕೊಟ್ಬಿಟ್ಟು ಒಂದು 10 ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಮೋಡ್ ಯಾವುದು ಅಂದರೆ ನೋಡಬೇಕು ಯಾವ ನಂಬರ್ ಜಾಸ್ತಿ ಟೈಮ್ಸ್ ಅಂದರೆ ತುಂಬ ಸಾರಿ ರಿಪೀಟ್ ಆಗಿರುತ್ತೋ ಅದನ್ನು ನಾವು ಮೋಡ್ ಅಂತ ಡೈರೆಕ್ಟಾಗಿ ಬರಿಬೋದು. ಇನ್ನೊಂದು ಮೆಥಡ್ ಯಾವುದು ಅಂದರೆ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಕೊಟ್ಟಾಗ ಫ್ರೀಕ್ವೆನ್ಸಿನ ಟೇಬಲ್ನಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದೇ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಥವಾ ಮೋಡ್, ಅದನ್ನೇ ಮೋಡ್ ಅಂತ ಹೇಳ್ತೀವಿ. ಅಂದರೆ ಆ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಆ ಮೋಡಲ್ ಕ್ಲಾಸ್ ಇಂಟರ್ವಲಲ್ಲಿ ಕೇಳ್ತಾರೆ ಏನಂತ ಅಂದರೆ ಮೋಡಲ್ ಕ್ಲಾಸ್ ಇಂಟರ್ವಲ್ ಯಾವುದು ಅಂತ ಕೇಳ್ಬೋದು, ಇಲ್ಲ ಅದರಲ್ಲಿ ಲೋಯರ್ ಲಿಮಿಟ್ ಯಾವುದು, ಮೋಡಲ್ ಕ್ಲಾಸ್ ಇಂಟರ್ವಲ್ಲಲ್ಲಿರುವಂತಹ ಫ್ರೀಕ್ವೆನ್ಸಿ ಯಾವುದು, ಮೋಡಲ್ ಕ್ಲಾಸ್ ಇಂಟರ್ವಲ್ಲಿರುವಂಥ ಲೋಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು, ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಯಾವುದು, ಲೋಯರ್ ಲಿಮಿಟು ಅಥವಾ ಅಪ್ಪರ್ ಲಿಮಿಟ್ ಯಾವುದು, ಆ ಥರ ನಮಗೆ ಕೇಳ್ತಾ ಹೋಗ್ತಾರೆ. ಇಷ್ಟು ಇದರಲ್ಲಿ ಕೇಳೋವಂಥ ಪ್ರಾಬ್ಲಮ್ಸು. ಇನ್ನು ಯಾವುದು ಅಂದರೆ ಥರ್ಡ್ ಒನ್ನು ಮೀಡಿಯನ್. ನಾವು ಮೀಡಿಯನ್ನ ತಿಳ್ಕೊಬೇಕು ಅಂದರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮೀಡಿಯನ್ಗೆ ಫಾರ್ಮುಲಾ ಗೊತ್ತೇ ಇದೆ ನಿಮಗೆ, L ಪ್ಲಸ್ n/2 ಮೈನಸ್ FC/FM ಇಂಟು H. ಅಂದರೆ ಮೀಡಿಯನ್ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ FC/FM ಇಂಟು H. ಇದು ಮೀಡಿಯನ್ ಕಂಡುಹಿಡಿಯೋಕ್ಕೆ ಬಳಸುವಂತಹ ಫಾರ್ಮುಲಾ. ಇನ್ನು ನಿಮಗೆ ಅವರೇ ಒಂದು ಇದರಲ್ಲಿ ಇದು ಗ್ರೂಪುಡ್ ಡಾಟಾಗೆ ಬಳಸುವಂತಹ ಫಾರ್ಮುಲಾ. ಅದೇ ಏನಾದರೂ ಅವರು ಅನ್ಗ್ರೂಪುಡ್ ಡಾಟಾ ಕೊಟ್ಟರೆ ಆವಾಗ ನಾವು ಯಾವ ಥರ ಮೀಡಿಯನ್ನ ಕಂಡುಹಿಡಿತೀವಿ. ಇದರಲ್ಲಿ ಟೂ ಟೈಪ್ಸ್ ಬರುತ್ತೆ. ಒಂದು ಆಡ್ ನಂಬರ್ಸ್ ಕೊಟ್ಟಾಗ, ಇನ್ನೊಂದು ಈವನ್ ನಂಬರ್ಸ್ ಕೊಟ್ಟಾಗ. ಈಗ ನಾವೊಂದು ಆಡ್ ನಂಬರ್ಸ್ ತೊಗೊಳ್ಳೋಣ. ನೋಡಿ 2, 4, 5, 7, 6. ನೋಡಿ ಇಲ್ಲಿ 5 ನಂಬರ್ಸ್ ಇದ್ದಾವೆ. ಈ 5 ನಂಬರ್ಸಲ್ಲಿ ಮೀಡಿಯನ್ ಯಾವುದು ಇದನ್ನು ಅಬ್ಸರ್ವ್ ಮಾಡಿದರೆ ಆಲ್ರೆಡಿ ಇದು ಅಸೆಂಡಿಂಗ್ ಆರ್ಡ್ರಲ್ಲೇ ಇದೆ. ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು, ಇಲ್ಲ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಆಲ್ರೆಡಿ ಅಸೆಂಡಿಂಗ್ ಆರ್ಡ್ರಲ್ಲೇ ಇದೆ. ಆ ಥರ ಇದ್ದಾಗ ಅದರಲ್ಲಿ ಮಿಡಲಲ್ಲಿ ಯಾವುದಿದೆಯೋ ಅದೇ ಮೀಡಿಯನ್ ಆಗಿರುತ್ತೆ. ದ ಮಿಡಲ್ ನಂಬರ್ ಈಸ್ ದ ಮೀಡಿಯನ್. ನೋಡಿ ಇದರಲ್ಲಿ 2, ಈ ಕಡೆ 6, ಈ ಕಡೆ 4, ಈ ಕಡೆ 7, ಈ ಥರ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಬಂದಾಗ ಅಂದರೆ ಅವನ್ನ ತೆಗಿತಾ ಬಂದಾಗ ಕೊನೆಗೆ ಉಳ್ಕೊಳ್ಳೋದು ಯಾವುದು 5 ಈಸ್ ದ ಮೀಡಿಯನ್ ಅಂತ ಹೇಳ್ತೀವಿ. ಇನ್ನು ಈವನ್ ನಂಬರ್ಸು ಒಂದು ನಂಬರ್ ತಗೊಳ್ಳೋಣ. 10, 8, 6, 12, 14, 9 ಈ ಥರ ನಂಬರ್ಸ್ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ನಾವು ಫಸ್ಟು ನಾನು ಹೇಳಿದ್ದೀನಿ ಅಸೆಂಡಿಂಗ್ ಬರೀಬೇಕು ಇಲ್ಲ ಡಿಸೆಂಡಿಂಗ್, ಯಾವುದಾದ್ರೂ ಮಾಡಿ, ಎರಡರಾಗ ಒಂದು ಮಾಡಬೇಕು ನೀವು. ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು ಇಲ್ಲ ಡಿಸೆಂಡಿಂಗ್ ಆರ್ಡ್ರು. ಫಸ್ಟ್ ಅಸೆಂಡಿಂಗಲ್ಲೇ ಬರೆಯೋಣ. ನೋಡಿ ಫಸ್ಟು ಸ್ಮಾಲೆಸ್ಟ್ ನಂಬರ್ 6, 8, 9, 10, 12, 14. ನೋಡಿ ಅಬ್ಸರ್ವ್ ಮಾಡಿದರೆ ಟೋಟಲ್ಲು 6 ನಂಬರ್ಸ್ ಇದ್ದಾವೆ, ಅಂದರೆ ಈವನ್ ನಂಬರ್ಸ್ ಆದವು. ಆವಾಗ ನೋಡಿ ಇಲ್ಲಿಂದ 2 ಕಳಿತೀರ, ಈ ಕಡೆನೂ 2 ಸಬ್ಟ್ರಾಕ್ಟ್ ಮಾಡಿದರೆ ಇವನ್ನ ತೆಗೆದುಬಿಟ್ರೆ ನಮಗೆ ಮಧ್ಯದಲ್ಲಿ 2 ನಂಬರ್ಸ್ ಉಳಿಯುತ್ತೆ. ನೋಡಿ ಇವೆರಡರ ಮಧ್ಯೆ ಇರೋದೇ ಮೀಡಿಯನ್ ಆಗಿರುತ್ತೆ. ಅಂದರೆ ಇದನ್ನು ಹೇಗೆ ಕಂಡುಹಿಡಿಬೇಕು ಅಂದರೆ ಮೀಡಿಯನ್ ಈಸ್ ಈಕ್ವಲ್ ಟು 9 + 10/2. ಅಂದರೆ ಇವೆರಡು ಕೂಡಿ ಅರ್ಧ ಮಾಡಬೇಕು. 10 + 9 19/2. 19ನಲ್ಲಿ ಅರ್ಧ ಅಂದರೆ 2 8s 16, 2 9s 18, ಇನ್ನು 1 ಉಳಿತು 10 ಆಯಿತು, 2 5s 10. 9.5 ಇಸ್ ದ ಮೀಡಿಯನ್. ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ಮೀಡಿಯನ್ ಕಂಡುಹಿಡಿಯೋಕ್ಕೆ 2 ಟೈಪ್ಸು. ಒಂದು ಆಡ್ ನಂಬರ್ಸ್ ಕೊಟ್ಟಾದಾಗ ನಮಗೆ ಈಸಿ ಮಧ್ಯದಲ್ಲೇ ಬಂದ್ಬಿಡುತ್ತೆ ಅದು. ಅಂದರೆ ಅದಕ್ಕಿಂತ ಮುಂಚೆ ಫಸ್ಟ್ ಅಸೆಂಡಿಂಗಲ್ಲಿ ಇದೆಯೋ ಅಥವಾ ಡಿಸೆಂಡಿಂಗ್ ಇದೆಯೋ ಅಂತ ನೋಡಿಕೊಂಡು ಅವ್ರೇನಾದರೂ ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ನಾವೇ ಬರ್ಕೊಂಡು ಕಂಡುಹಿಡಿಬೇಕಾಗುತ್ತೆ. ಇನ್ನು ಈವನ್ ನಂಬರ್ಸ್ ಕೊಟ್ಟರೆ ವೆರಿ ಈಸಿ. ಅಲ್ಲಿ 6 ನಂಬರ್ಸ್ ಇರ್ತವೆ. ಆ 6 ನಂಬರ್ಸಲ್ಲಿ ಅಸೆಂಡಿಂಗಲ್ಲಿ ಬರ್ಕೋಬೇಕು. ಫಸ್ಟ್ ನಾವು ಫಸ್ಟ್ಲಿಂದ ಒಂದು
ಸೇಮ್ ನಂಬರ್ಸ್ನ ಫಸ್ಟ್ ಎಷ್ಟು ನಂಬರ್ಸ್ನ ಅಥವಾ ಲಾಸ್ಟಿಂದನೂ ಅಷ್ಟೇ ನಂಬರ್ಸ್ನ ನಾವು ತೆಗಿತಾ ಬಂದಾಗ ಮಧ್ಯದಲ್ಲಿ 2 ನಂಬರ್ಸ್ ಉಳ್ಕೋತವೆ. ಅವೆರಡು ನಂಬರ್ಸ್ನ ಕೂಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಮೀಡಿಯನ್ ವ್ಯಾಲ್ಯೂ ಬರುತ್ತೆ. ಈ ರೀತಿ ಮೀಡಿಯನ್ನ ಕಂಡುಹಿಡಿಬೇಕು. ಇನ್ನು ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಮೋಡದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೋಸ್ಕರ ನಾನು ಇದನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಮೋಡಲ್ ಕ್ಲಾಸ್ ಇಂಟರ್ವಲ್ ಯಾವುದು? ಈಗ ನೋಡಿ 1 to 10 3, 11 to 20 8, 21 to 30 4, 31 to 40 5. ನಾನು ಎರಡು ಸೇಮ್ ಇದ್ದಾಗ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂದರೆ ಲೋಯರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟ್ ಈಸಿಯಾಗಿ ಹೇಳ್ಬೋದು. ಈಗ ನೋಡಿ ಇಲ್ಲಿ ಫ್ರೀಕ್ವೆನ್ಸಿನಲ್ಲಿ ಅಬ್ಸರ್ವ್ ಮಾಡಿದರೆ 8 ಈಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಅಂದರೆ ಅರ್ಥ ಏನು? ದ ಮೋಡಲ್ ಕ್ಲಾಸ್ ಇಂಟರ್ವಲ್ ಇದೇ ಆಗಿರುತ್ತೆ, ಮೋಡಲ್ ಫ್ರೀಕ್ವೆನ್ಸಿ ಆಗಿರುತ್ತೆ ಇದು. ಓಕೆ, ಅಂದರೆ ಇದು F1, ಇದರ ಹಿಂದೆ ಇರೋದು ಇದು F1 ಆಗಿರುತ್ತೆ, ಇದು ಹಿಂದಿರೋದು F0, ಮುಂದೆ ಇರೋದು F2 ಆಗಿರುತ್ತೆ. ಈಗ ಇದಕ್ಕೆ ಇರೋಂತಹ ಕ್ಲಾಸ್ ಇಂಟರ್ವಲ್ನ ಏನಂತೀವಿ? ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಕೇಳ್ತಿರ್ತಾರೆ ಮೋಡಲ್ ಕ್ಲಾಸ್ ಇಂಟರ್ವಲ್ ಯಾವುದು ಈ ಕೊಟ್ಟಿರುವಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಮೋಡಲ್ ಕ್ಲಾಸ್ ಇಂಟರ್ವಲ್ ಯಾವುದು ಅಂದರೆ ನಾವು ಇದಕ್ಕೆ ಟಿಕ್ ಹಾಕಬೇಕು. ಇದರಲ್ಲಿ ಅಕಸ್ಮಾತ್ ಏನಾದರೂ ಲೋಯರ್ ಲಿಮಿಟ್ ಯಾವುದು ಅಂತ ಕೇಳಿದರೆ, ಲೋಯರ್ ಲಿಮಿಟ್ ಅಂದರೆ ನಾನು ಹೇಳಿದ್ದೀನಿ ನೋಡಿ, ಇದು 11 ಇದೆ, ಇದು 10 ಇದೆ. ಅಂದರೆ ಇಲ್ಲಿ 1 ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ 10.5 ಅಂದರೆ 0.5 ಆ್ಯಡ್ ಮಾಡ್ತೀವಿ, ಇಲ್ಲಿ 0.5 ಸಬ್ಸ್ಟ್ರಾಕ್ಟ್ ಮಾಡಿದರೆ 0.5 ಸಬ್ಸ್ಟ್ರಾಕ್ಟ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ? 10.5 ಬರುತ್ತೆ. ಅಂದರೆ ದ ಲೋಯರ್ ಲಿಮಿಟ್ ಈಸ್ 10.5. ಅದೇ ಅಪ್ಪರ್ ಲಿಮಿಟ್ ಏನಾಗಿರುತ್ತೆ? 20.5 ಆ್ಯಡ್ ಮಾಡ್ಕೋಬೇಕು, ಅಪ್ಪರ್ ಲಿಮಿಟು ಮತ್ತು ಲೋಯರ್ ಲಿಮಿಟು. ಇದರಲ್ಲಿ ಇನ್ನು ಯಾವ ಥರ ಕೇಳ್ಬೋದು ಅಂದರೆ ಮೋಡಲ್ ಕ್ಲಾಸ್ ಇಂಟರ್ವಲ್ ಯಾವುದು ಅಂತ ಕೇಳ್ಬೋದು, ಇಲ್ಲ ಮೋಡಲ್ ಕ್ಲಾಸ್ ಇಂಟರ್ವಲ್ ಇರೋಂತಹ ಲೋಯರ್ ಲಿಮಿಟ್ ಯಾವುದು ಅಂತ ಕೇಳ್ಬೋದು, ಇಲ್ಲಾಂದರೆ ಅಪ್ಪರ್ ಲಿಮಿಟ್ ಆಫ್ ಎ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಕೇಳ್ಬೋದು. ಆಗ ನಾವು ಬರೀಬೇಕಾಗುತ್ತೆ. ಇನ್ನು ಸೈಜು ಕೇಳ್ತಾರೆ, ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ನೋಡಿ. ಸೈಜ್ನ ಹೇಗೆ ಕಂಡುಹಿಡಿಬೇಕು ಅಂದರೆ 11 - 1 10, 20 - 10 10. ಆವಾಗ ನಾವು ಅದರಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಕೆಳಗಿರುವಂತಹ ಅಪ್ಪರ್ ಲಿಮಿಟಲ್ಲಿ ಮೇಲಿರುವಂಥ ಅಪ್ಪರ್ ಲಿಮಿಟ್ಸ್ನ ಸಬ್ಟ್ರಾಕ್ಟ್ ಮಾಡಿದರೆ ಅಥವಾ ಲೋಯರ್ ಲಿಮಿಟ್ಸ್ನ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಬರುತ್ತೆ. ಇಲ್ಲಿ 10 ಈಸ್ ದ ಸೈಜ್, ಇದನ್ನು Hನಿಂದ ಡಿನೋಟ್ ಮಾಡ್ತೀವಿ. ದಿಸ್ ಈಸ್ ದ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಇಲ್ಲಿ ಈ ಥರ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೇಳಿ ಈ ರೀತಿಯಲ್ಲಿ ಮೋಡ್ ಬಗ್ಗೆ ಕೇಳ್ಬೋದು. ಮೋಡ್ ಕಂಡುಹಿಡಿರಿ ಅಂತ ಕೇಳ್ಬೋದು, ಇಲ್ಲ ಮೋಡಲ್ ಕ್ಲಾಸ್ ಇಂಟರ್ವಲ್ಲು ಯಾವುದು ಅಂತ ಕೇಳ್ತಾರೆ, ಇಲ್ಲ ಲೋಯರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಕೇಳ್ಬೋದು, ಇಲ್ಲ ಅಪ್ಪರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್ ಇಂಟರ್ವಲ್ ಅಂತ ಕೇಳ್ತಾರೆ, ಇಲ್ಲ ಸೈಜ್ ಆಫ್ ದಿ ಲಿಮಿಟ್ ಅಂತ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂತ ಕೇಳ್ತಾರೆ. ಹಿಂಗೆ ಕೇಳಿದಾಗ ನಾವೇನು ಮಾಡ್ಬೋದು, ಈಸಿಯಾಗಿ ಈ ರೀತಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಮೀಡಿಯನ್ ಈಸ್ 26, ಮೋಡ್ ಈಸ್ 29, ಫೈಂಡ್ ಮೀನ್. ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನಂಬರ್ಸ್ ಕೊಟ್ಟಿಲ್ಲ. ಈ ರೀತಿ ಮೀಡಿಯನು ಮೋಡ್ ಅವರೇ ಕೊಟ್ಟಾಗ ನಾವೇನು ಮಾಡ್ಕೋಬೇಕು, ಫಾರ್ಮುಲಾ ಗೊತ್ತಿದೆ ನಮಗೆ, ಮೋಡ್ ಈಸ್ ಈಕ್ವಲ್ ಟು 3 times ಮೀಡಿಯನ್ ಮೈನಸ್ 2 times ಮೀನ್. ಈ ಫಾರ್ಮುಲಾ ಹಾಕ್ಕೋಬೇಕು. ನಮಗೆ ಮೀಡಿಯನ್ ಗೊತ್ತಿದೆ ಎಷ್ಟು? 26. ಮೀನ್ನೇ ಕಂಡುಹಿಡಿಬೇಕು, ಹಾಗಾಗಿ ಹಾಗೆ ಬರ್ಕೊಳ್ಳೋಣ. ಅದು ಮೋಡ್ ಕೊಟ್ಟಿದ್ದಾರೆ 29. 3 6 18, 3 2 6 + 1 7 ಮೈನಸ್ 2 ಮೀನ್. ನೋಡಿ 2 ಮೀನ್ ಈ ಕಡೆಗೆ ಹಾಕೋಣ, ಇದನ್ನು ಕಡೆ ಹಾಕೋಣ. ಮೈನಸ್ 2 ಮೀನ್ ಈ ಕಡೆ ಬಂದರೆ ಪ್ಲಸ್ 2 times ಮೀನ್ ಈಸ್ ಈಕ್ವಲ್ ಟು 78 ಮೈನಸ್ 29. ಸಬ್ಟ್ರಾಕ್ಟ್ ಮಾಡಿದರೆ 18 - 9 9, ಇನ್ನು 6 ಉಳಿತು, 6 2 ಹೋದರೆ 4. 2 times ಮೀನ್ ಈಸ್ ಈಕ್ವಲ್ ಟು 49. ಮೀನ್ ಈಸ್ ಈಕ್ವಲ್ ಟು 49/2. ಈ 2ನ ಈ ಕಡೆಗೆ ಡಿವೈಡ್ ಮಾಡಬೇಕಾಗುತ್ತೆ. 2 2s 2 4s 8, 2 5s 10. Therefore, the value of mean is 24.5. ಈ ರೀತಿ ನಾವು ಮೀನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮೋಡು ಮತ್ತು ಮೀಡಿಯನ್ ಕೊಟ್ಟು ಮೀನ್ ಕೇಳ್ಬೋದು, ಅಥವಾ ಮೀಡಿಯನ್ನು ಮೀನು ಎರಡೂ ಕೊಟ್ಟು ಮೋಡ್ನೇ ಕೇಳ್ಬೋದು, ಇಲ್ಲ ಮೀನ್ ಮತ್ತು ಮೀಡಿಯನ್ನ ಕೊಟ್ಟು
ಮೋಡ್ ಕೇಳ್ಬೋದು, ಅಥವಾ ಮೋಡು ಮತ್ತು ಮೀಡಿಯನ್ ಕೊಟ್ಟು ಮೀನು, ಈ ಥರ ಎರಡರಲ್ಲಿ ಮೂರರಲ್ಲಿ ಯಾವುದಾದ್ರೂ ಎರಡು ಕೊಟ್ಟು ಒಂದನ್ನು ಅನ್ನೋನ್ ಮಾಡಿ ಕೇಳಿದಾಗ ನಾವೇನು ಮಾಡಬೇಕು, ಇದಕ್ಕಿರುವಂಥ ಎಂಪೀರಿಕಲ್ ಫಾರ್ಮುಲಾ ಅಂದರೆ ಮೋಡು, ಮೀಡಿಯನು, ಮೀನು, ಈ ಮೂರಕ್ಕಿರುವಂಥ ರಿಲೇಷನ್ಶಿಪ್ನ ಬಳಸಿ ನಾವು ಈ ಥರ ಅನ್ನೋನ್ ಈ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಅರ್ಥಮೆಟಿಕ್ ಮೀನ್ ಆಫ್ ದೀಸ್ ನಂಬರ್ಸ್ ಈಸ್ 16. ಇಲ್ಲಿ ಕೆಲವೊಂದು ನಂಬರ್ಸ್ ಕೊಟ್ಟಿದ್ದಾರೆ, ಇದರ ಅರ್ಥಮೆಟಿಕ್ ಮೀನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಅನ್ನೋ ಅನ್ನೋನ್ ವ್ಯಾಲ್ಯೂ ಇದೆಯಲ್ವ, ಇದನ್ನು ಕಂಡುಹಿಡಿಬೇಕು. ಈ ಥರ ಕೇಳಿದಾಗ ಅರ್ಥಮೆಟಿಕ್ ಮೀನ್ ಅಂದರೂ ಒಂದೇ, ಬರೀ ಮೀನ್ ವ್ಯಾಲ್ಯೂ ಅಂದರೂ ಒಂದೇ. ಹಾಗಾಗಿ ನಿಮಗೆ ಫಾರ್ಮುಲಾ ಗೊತ್ತಿದೆ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಮೀನ್ ಅಂದರೆ ಏನು, 16 ಅವರೇ ಕೊಟ್ಟಿದ್ದಾರೆ. ಸಿಗ್ಮಾ ಎಕ್ಸ್ ಅಂದರೆ ಇವೆಲ್ಲ ಆ್ಯಡ್ ಮಾಡ್ಕೋಬೇಕು. 12 ಪ್ಲಸ್ 15 ಪ್ಲಸ್ ಎಕ್ಸ್ ಪ್ಲಸ್ 19 ಪ್ಲಸ್ 20 ಬೈ ಎಷ್ಟು ನಂಬರ್ಸ್ ಇದ್ದಾವೆ, ಟೋಟಲ್ 5 ನಂಬರ್ಸ್ ಅಥವಾ 5 ಸ್ಕೋರ್ಸ್ ಇದ್ದಾವೆ ನೋಡಿ. ಮಲ್ಟಿಪ್ಲೈ ಮಾಡಿ, 16 5 80. ಈಗ ಇವೆಲ್ಲ ಆ್ಯಡ್ ಮಾಡ್ಕೊಡೋಣ. 9 ಪ್ಲಸ್ 5 14, 14 ಪ್ಲಸ್ 2 16, 1 2 ಪ್ಲಸ್ 1 3 ಪ್ಲಸ್ 1 4, 4 ಪ್ಲಸ್ 1 5, 5 ಪ್ಲಸ್ 1 6 ಪ್ಲಸ್ ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು 80 ಮೈನಸ್ 66. 10ನಲ್ಲಿ 6 ಹೋದರೆ 4, ಇನ್ನು 7 ಉಳಿತು, 7ನಲ್ಲಿ 6 ಹೋದರೆ 1. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 14. ದೇರ್ಫೋರ್ ಈ ಥರ ಅನ್ನೋನ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕಾಗುತ್ತೆ. ಮೀನ್ ವ್ಯಾಲ್ಯೂ ಅಂದರೆ ಫಸ್ಟ್ ಫಾರ್ಮುಲಾ ಬರೀಬೇಕು, ಅವೆಲ್ಲವನ್ನು ಈ ಥರ ಅನ್ಗ್ರೂಪ್ ಡಾಟಾ ಕೊಟ್ಟಾಗ ಅವೆಲ್ಲ ಆ್ಯಡ್ ಮಾಡಬೇಕು. ಡಿವೈಡೆಡ್ ಬೈ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಸ್ಕೋರ್ಸ್ ಎಷ್ಟಿದ್ದಾವೆ, 5 ಇದ್ದಾವೆ. ಅದನ್ನು ಬರಿತೀವಿ, ಮೀನ್ ವ್ಯಾಲ್ಯೂನೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 80 ಬರುತ್ತೆ. 16 5 80. ಇನ್ನು ಈ ಕಡೆ ಇರೋವಂಥವನ್ನ ಎಕ್ಸ್ ಈಸ್ ಎ ಅನ್ಲೈಕ್ ಟರ್ಮ್ಸು, ಹಾಗಾಗಿ ಎಕ್ಸು ಮತ್ತು ನಂಬರ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಂಬರ್ಸ್ನೆಲ್ಲ ಆ್ಯಡ್ ಮಾಡ್ತೀವಿ, ಪ್ಲಸ್ ಎಕ್ಸ್ ಹಾಗೆ ಇಟ್ಕೋತೀವಿ. ಎಕ್ಸ್ ಈಸ್ ಈಕ್ವಲ್ ಟು ನಂಬರ್ನ ಆ ಕಡೆಗೆ ಶಿಫ್ಟ್ ಮಾಡಿದರೆ ನಿಮಗೆ 80 ಮೈನಸ್ 66 ಆಗುತ್ತೆ. ಅದರ ಸಬ್ಟ್ರಾಕ್ಟ್ ಮಾಡಿದರೆ 14 ಬರುತ್ತೆ. ಈ ರೀತಿ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಮೀನ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ನೋಡಿ. ಮೀನ್ ಅಂದ 10 ನ್ಯಾಚುರಲ್ ನಂಬರ್ಸ್ ಅಂದರೆ 1 to 10, 1 2 3 4 5 6 7 8 9 10 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದ್ದಾವೆ 10. ಮೀನ್ ಅಂದರೆ ಸಿಗ್ಮಾ ಎಕ್ಸ್ ಬೈ ಎನ್. ಈಗ ನೋಡಿ, ಇವಿಷ್ಟು ಆ್ಯಡ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಇದು ಎಸ್ ಎನ್ ಫಾರ್ಮುಲಾ ಇದೆಯಲ್ಲ ಎ ಪಿನಲ್ಲಿ, ಅದನ್ನು ಬಳಸ್ಕೋಬೋದು. ಎನ್ ಇಂಟು ಎನ್ ಪ್ಲಸ್ 1 ಬೈ 2. ಎನ್ ಅಂದರೆ 10, 10 ಪ್ಲಸ್ 1 ಅಂದರೆ 11 ಬೈ 2, 2 5 ಅಂದರೆ 11 5 55. ಅಂದರೆ ಇವಿಷ್ಟು ಆ್ಯಡ್ ಮಾಡಿದರೆ 55 ಬರುತ್ತೆ. 10ಇಂದ ಡಿವೈಡ್ ಮಾಡಿದರೆ 5.5 ಬರುತ್ತೆ. ನೀವಿಲ್ಲ ಅಂದರೆ ಹಿಂಗೆ ಕೂಡ್ಕೋಬೋದು. 2 ಪ್ಲಸ್ 1 3, 3 ಪ್ಲಸ್ 3 6, 6 ಪ್ಲಸ್ 4 10, 15, 21, 21 ಪ್ಲಸ್ 7 28, 28 ಪ್ಲಸ್ 8 36, 36 ಪ್ಲಸ್ 9 45, 45 ಪ್ಲಸ್ 10 55. ಈ ಥರನೂ ಕೂಡಿಕೊಂಡು ಮಾಡ್ಬೋದು. ಈ ರೀತಿ ಮೀನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಅಥವಾ ಇಲ್ಲಿ 10 ನ್ಯಾಚುರಲ್ ನಂಬರ್ಸ್ ಕೊಡೋ ಬದಲು ಏನು ಮಾಡ್ಬೋದು, ದ ಮಲ್ಟಿಪಲ್ಸ್ ಆಫ್ 3 ಅಂತ ಕೇಳ್ಬೋದು. 6 ಮಲ್ಟಿಪಲ್ಸ್ ಆಫ್ 3 ಅಂತ ಕೇಳಿದಾಗ ಮಲ್ಟಿಪಲ್ಸ್ ಆಫ್ 3 ಅಂದರೆ 3 6, 3 3s are 9, 3 4s are 12, 3 5s are 15, 3 6 are 18. ಈ ರೀತಿ 6 ಮಲ್ಟಿಪಲ್ಸ್ ಆಫ್ 3 ಅಂದಾಗ ಇವೂ ಅಷ್ಟೇ ಈಸಿಯಾಗಿ ನಾವು ಆ್ಯಡ್ ಮಾಡಿ ಡಿವೈಡೆಡ್ ಬೈ 6 ಮಾಡಿದರೆ ನಿಮಗೆ ಮೀನ್ ವ್ಯಾಲ್ಯೂ ಬರುತ್ತೆ. ಆ ರೀತಿ ನೀವು ಕಂಡುಹಿಡ್ಕೋಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಇಫ್ ದ ಮೀನ್ ಆಫ್ 13 scores is 24, if 1 is added to each score then new mean is. ಅಂದರೆ ಇಲ್ಲಿ 13 ಸ್ಕೋರ್ಸು, ಇಲ್ಲಿ 13 ಸ್ಕೋರ್ಸ್ ಇದ್ದಾವೆ. ಆ ಸ್ಕೋರ್ಸ್ದು ಮೀನ್ ವ್ಯಾಲ್ಯೂ ಎಷ್ಟಿದೆ, 24 ಇದೆ. ಅಂದರೆ ನೋಡಿ, ಇಲ್ಲಿ 13 ಸ್ಕೋರ್ಸು ಎಲ್ಲ ಇದ್ದಾವೆ ನೋಡಿ. x1 x2 x3 ಎಕ್ಸೆಟ್ರಾ x13ವರೆಗೂ ಇದ್ದಾವೆ. ಅವಿಷ್ಟನ್ನು ಕೂಡಿ ಡಿವೈಡೆಡ್ ಬೈ 13 ಮಾಡಿದರೆ ನಮಗೆ 24 ಬರುತ್ತೆ. ಹಾಗಾದರೆ 1 ಈಸ್ ಆ್ಯಡೆಡ್ ಟು ಈಚ್ ಸ್ಕೋರ್, ಎಲ್ಲದಕ್ಕೂ 1 ಆ್ಯಡ್ ಮಾಡಿದರೆ ನೋಡಿ, ಇದಕ್ಕೆ 1 ಇದಕ್ಕೆ 1 ಆ್ಯಡ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ಬರೋವಂಥ ಅಂದರೆ ಅದರದ್ದು ಇದೇ 13 ಸ್ಕೋರ್ಸ್ಗೆ ಅವಾಗ ಅದರ ಇದು ಏನು ಮೀನ್ ವ್ಯಾಲ್ಯೂ ಏನಾಗುತ್ತೆ ಅಂದಾಗ
ನೋಡಿ ಇಲ್ಲಿ 1 1 ಆ್ಯಡ್ ಆಗ್ತಾಯಿದೆ ಅಂದ್ರೇನು, ಇದ್ರಿಷ್ಟ್ರದ್ದು ನೋಡಿ ಟೋಟಲ್ 13 ಸ್ಕೋರ್ಸು ಇದ್ದಾವೆ. x1 + x2 + ಎಕ್ಸೆಟ್ರಾ x13 ಇವಿಷ್ಟು ಆ್ಯಡ್ ಮಾಡಿ ಡಿವೈಡೆಡ್ ಬೈ 13 ಮಾಡಿದರೆ 24 ಬರುತ್ತೆ. ಓಕೆನಾ. ಈಗ ಇದಕ್ಕೆ 1 ಆ್ಯಡ್ ಮಾಡ್ತಾಯಿದ್ದೀವಿ ನಾವು, ಎಲ್ಲದಕ್ಕೂ 1 ಆ್ಯಡ್ ಮಾಡ್ತಾಯಿದ್ದೀವಿ. x1 + x2 x3 ಎಕ್ಸೆಟ್ರಾ x13 ಇದಕ್ಕೆ 1 1 ಆ್ಯಡ್ ಮಾಡಿದ್ವಿ ಅಂದರೆ ಟೋಟಲ್ 13 ಆ್ಯಡ್ ಮಾಡ್ದಂಗೆ ತಾನೆ. ಅವಾಗ ಏನಾಯಿತು, ಈಸ್ ಈಕ್ವಲ್ ಟು 24/13 ಇದು 13 ಆಗುತ್ತೆ. ಅವಾಗ ಏನಾಗುತ್ತೆ ನೋಡಿರಿ, ಇದ್ರ ವ್ಯಾಲ್ಯೂ ಎಷ್ಟು, ಇದ್ರ ವ್ಯಾಲ್ಯೂ 24 ಪ್ಲಸ್ ನೋಡಿರಿ ಇಲ್ಲಿ 13/30 1 ಇಲ್ಲೇನಾಗಿರುತ್ತೆ, ಇಲ್ಲಿ 13 ಇರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಅಂದರೆ 1 ಅಂದರೆ ವ್ಯಾಲ್ಯೂ ಏನಾಯಿತು, 24 + 1 25 ಆಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ 1 1 ಆ್ಯಡ್ ಮಾಡಿದಾಗ ನಮಗೆ ಅದ್ರ ನ್ಯೂ ಮೀನ್ ಏನಾಗುತ್ತೆ 25 ಬರುತ್ತೆ. ಇಲ್ಲಾಂದರೆ ನಾವು ಇದನ್ನು ಮತ್ತೆ ಮಾಡ್ಕೋಬೋದು. ಏನಾಗುತ್ತೆ ಅಂದರೆ ಟೋಟಲ್ 13 ಇದೆ ಅಲ್ವಾ, 13/13 ಅಂದರೆ 1 ಅಂತ. ಇದೇನು ಬೇಕಾಗಿಲ್ಲ, ಇದನ್ನು 24 ಅಂತ ಬರ್ಕೊಳ್ಳೋದು ಬೇಡ. ಈ ಥರ ಡೈರೆಕ್ಟಾಗಿ ಇದಿಷ್ಟಕ್ಕೆ 1 1 ಆ್ಯಡ್ ಮಾಡಿದರೆ ಅಂದರೆ 13, ಇದನ್ನು ಬಿಡಿಸಿ ಬರ್ಕೋತೀವಿ ಅಷ್ಟೇ. x1 + x2 ಎಕ್ಸೆಟ್ರಾ x13/13 ಪ್ಲಸ್ ಇದಕ್ಕೆ 13 ಆ್ಯಡ್ ಮಾಡಿದಾಗ 13/13 ಆಗುತ್ತೆ. ಇದ್ರ ವ್ಯಾಲ್ಯೂ ನಿಮಗೆ ಗೊತ್ತೇ ಇದೆ 24. 13/13 ಅಂದರೆ 1 ಬರುತ್ತೆ. ಅಂದರೆ ನ್ಯೂ ಸ್ಕೋರ್ ಏನಾಗುತ್ತೆ 25. ದಿಸ್ ಈಸ್ ದ ನ್ಯೂ ಮೀನ್ ವ್ಯಾಲ್ಯೂ. ಅಂದರೆ ಎಲ್ಲದಕ್ಕೂ 1 ಆ್ಯಡ್ ಮಾಡಿದರೆ 24 ಆಗುತ್ತೆ. ಅಕಸ್ಮಾತ್ ಏನಾದರೂ 2 2 ಆ್ಯಡ್ ಮಾಡಿದರೆ ಏನಾಗುತ್ತೆ, 24 + 2 27 ಆಗುತ್ತೆ. 24 + 2 26 ಆಗುತ್ತೆ. ಆ ಥರ ಅಂದರೆ ಎಲ್ಲದಕ್ಕೂ ಒಂದೇ ನಂಬರ್ ಆ್ಯಡ್ ಮಾಡಿದರೆ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಅಕಸ್ಮಾತ್ ಒಂದೊಂದ್ಸರಿ 1 1 2 2 ಅಥವಾ 10 ಆ್ಯಡ್ ಮಾಡಿದರೆ ಅವಾಗೂ ಅಷ್ಟೇ. ಅಂದರೆ ಎಲ್ಲವಕ್ಕೂ ಆ್ಯಡ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾವುದೋ ಒಂದು ನಂಬರಿಗೆ ಮಾತ್ರ ಮಾಡಿದಾಗ ನಾವು ಈ ರೀತಿ ಹಾಕ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ ಎಲ್ಲದಕ್ಕೂ 1 1 ಆ್ಯಡ್ ಮಾಡಿರೋದ್ರಿಂದ 25 ಆಗುತ್ತೆ. ಇದು ಈಸಿಯಾಗಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ದ ಮಿಡ್ ಪಾಯಿಂಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ 21 to 29. ನೋಡಿ, ಮಿಡ್ ಪಾಯಿಂಟ್ನ ಎರಡು ರೀತಿಯಾಗಿ ಕಂಡುಹಿಡಿಬೋದು. 21 to 29 ನೋಡಿ, ಇವೆರಡೂ ಆಡ್ ನಂಬರ್ಸ್ ಆಗಿರೋದ್ರಿಂದ ಇದ್ರದ್ದು ಮಿಡ್ ಪಾಯಿಂಟ್ ಏನಾಗಿರುತ್ತೆ, 21 + 29/2 ಅಂದರೆ ಎರಡು ಕೂಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡ್ಕೋಬೇಕು. 9 + 1 10, 4 + 1 5, 50/2 ಅಂದರೆ 25 ಆಯಿತು. ಇದೇನೋ ನಮಗೆ ಹೋಲ್ ನಂಬರ್ ಬಂದುಬಿಡ್ತು. ಈಗ ಕೆಲವೊಂದು ಸರಿ ಏನು ಮಾಡ್ತಾರೆ ನೋಡಿ, ಇದೇ ಕ್ವಶನ್ನ 20 to 29 ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ನೋಡಿ ಇಲ್ಲೇನಾಗುತ್ತೆ, ಒಂದು ಈವನ್ ನಂಬರ್ ಇದೆ, ಒಂದು ಆಡ್ ನಂಬರ್ ಇದೆ. ಇವೆರಡೂ ಕೂಡಿ ಅಂದರೆ ನಮಗೇನು ಬರುತ್ತೆ 49/2. ಅವಾಗೇನಾಯಿತು 24.5 ಅಂದರೆ ಅಲ್ಲಿ ನಮಗೆ ಡೆಸಿಮಲ್ ನಂಬರ್ ಬರ್ತಾ ಇದೆ. ಬರಲಿ ಬಿಡಿ, ಏನು ತೊಂದರೆ ಇಲ್ಲ. ಅದರದ್ದು ಮಿಡ್ ಪಾಯಿಂಟು 24.5 ಆಗುತ್ತೆ. ಮಿಡ್ ಪಾಯಿಂಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಕಂಡುಹಿಡಬೇಕು ಅಂದರೆ ನಾವು ಕೊಟ್ಟಿರೋ ಎರಡು ಕ್ಲಾಸ್ ಇಂಟರ್ವಲ್ಲಲ್ಲಿರುವಂತಹ ಎರಡು ಅಪ್ಪರ್ ಲಿಮಿಟು ಲೋಯರ್ ಲಿಮಿಟು ಕೂಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಅದರ ಮಿಡ್ ಪಾಯಿಂಟ್ ಬರುತ್ತೆ. ಈ ರೀತಿ ನಾವು ಅದರ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಇಷ್ಟು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಲ್ಲಿ ಬರುವಂತಹ ಕ್ವಶನ್ಸ್. ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಲ್ಲಿ ಯಾವ್ಯಾವ ಥರ ಕೇಳ್ತಾರೆ ಅಂದರೆ, ಫಸ್ಟು ಫಾರ್ಮುಲಾಸ್ನ ನಾವು ತಿಳ್ಕೊಬೇಕಾಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ರೇಂಜು, ಮೀನು, ಮೋಡು, ಮೀಡಿಯನ್ ಇಷ್ಟು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಾವೆ ಅದರಲ್ಲಿ ನಾವು ರೇಂಜ್ ಫಾರ್ಮುಲಾ ಮತ್ತು ಮೀನು, ಮೋಡು, ಮೀಡಿಯನ್ ಬಗ್ಗೆ ಆದಷ್ಟು ಎಲ್ಲವನ್ನೂ ಕವರ್ ಆಗೋ ಥರ ಕೇಳ್ಕೊಟ್ಟಿದ್ದೀನಿ. ಇಷ್ಟನ್ನು ನೀವು ತಿಳ್ಕೊಂಡಿದ್ರೆ ಸಾಕು. ಇದನ್ನೊಂದು ಸರಿ ವರ್ಕ್ ಮಾಡಿ, ನಿಮಗೇನಾಗುತ್ತೆ ಈ ಚಾಪ್ಟರ್ ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು ನೀವು. ಹಾಗಾಗಿ ಒಂದು ಸರಿ ವರ್ಕ್ ಮಾಡಿ. ಈಗ ನಮಗೆ ಟೈಮ್ ಇಲ್ಲ, ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ 1 ಗಂಟೆ ಮ್ಯಾಥ್ಸ್ ವರ್ಕ್ ಮಾಡಿದ್ದೆ. ಆದರೆ ನೀವು ಇದನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಸಾಕು. ಈ ಸರಿ ತುಂಬ ಈಸಿಯಾಗೂ ಕೇಳೋದ್ರಿಂದ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.